ನಮಸ್ತೆ ಎಲ್ರಿಗೂ. ಇದು ಶಾರದಾ ಪಾಠಶಾಲಾ. ಇವತ್ತು ನಾನು KSನ ಒಂದು ನ್ಯೂ ಅಪ್ಡೇಟನ್ನು ಹೇಳ್ತಾ ಹೋಗ್ತೀನಿ. ಕಳೆದ ವಿಡಿಯೋದಲ್ಲಿ ನಾನು ಅಧಿವೇಶನದಲ್ಲಿ ಏನಾಯಿತು, ಅಶೋಕ್ ಅವರು ಅಧಿವೇಶನದಲ್ಲಿ ಯಾವ್ಯಾವ ಪಾಯಿಂಟ್ಸನ್ನು ಇಟ್ಟುಕೊಂಡು ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿದರು, ಅದು ಯಾವ ಹಂತದಲ್ಲಿದೆ, ಮತ್ತು CM ಅವರು ಕೆಲವೊಂದು ಪ್ರಶ್ನೆಗಳಿಗೆ ಏನಂತ ಉತ್ತರಿಸಿದರೆ ಎಲ್ಲವನ್ನು ನಾನು ಕಳೆದ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗಿದ್ದೆ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಹಾಗೆ ನೋಡಿ, ಇವತ್ತು ನಾನೊಂದು ನ್ಯೂ ಅಪ್ಡೇಟನ್ನು ತಂದಿದ್ದೀನಿ. ಏನಪ್ಪ ಅಂದರೆ KS ಮರುಸೂಚನೆ ಆಗುತ್ತಾ ಇಲ್ವಾ, ಹಾಗೂ CM ಅವರು ಇವಾಗೇನು ಹೇಳ್ತಾ ಇದ್ದಾರೆ, ಅಧಿವೇಶನ ಆದಮೇಲೆ ಈಗೇನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟಪಡಿಸ್ತೀನಿ. ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಮೊನ್ನೆ ನಾನು ಅಧಿವೇಶನದಲ್ಲಿ ಏನಾಯಿತು ಏನು ಕತೆ ಎಲ್ಲನೂ ಹೇಳ್ತಾ ಹೋಗಿದೆ. ಅದಕ್ಕೆ CM ಅವರು ಏನಂತ ಈಗ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋಡಿ, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ನಾವು KS ಅಧಿಸೂಚನೆಯನ್ನು ಮಾಡೋದಿಲ್ಲ. ಈಗೇನು ನಾವು ಪ್ರಿಲಿಮ್ಸನ್ನು ರಿಸಲ್ಟ್ ಕೊಟ್ಟು ಈಗ ಮೇನ್ಸಿಗೆ ಡೇಟ್ ಕೊಟ್ಟಿದ್ದೀವಲ್ಲ, ಅದ್ರ ಪ್ರಕಾರನೇ ನಡೆಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಅಧಿಸೂಚನೆ ನಡೆಸೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇನಂತ ಪತ್ರಿಕೆಯಲ್ಲಿದೆ ನೋಡ್ತಗೋಣ. ನೋಡಿ ಇಲ್ಲಿ, KS ನೇಮಕಾತಿ ಪೂರ್ವಭಾವಿ ಪರೀಕ್ಷೆ ರದ್ದುಪಡಿಸಿ ಮತ್ತೊಮ್ಮೆ ಪರೀಕ್ಷೆ ನಡೆಸುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ಮರು ಪರೀಕ್ಷೆಯ ಕನ್ನಡ ಪತ್ರಿಕೆಯಲ್ಲೂ ಎಡವಟ್ಟುಗಳಾಗಿರುವ ಕಾರಣ ಸಾಹಿತಿಗಳು, ಚಿಂತಕರು, ವಿದ್ಯಾರ್ಥಿ ಸಂಘಟನೆಗಳು ಮತ್ತೊಮ್ಮೆ ಪರೀಕ್ಷೆ ನಡೆಸಲು ಒತ್ತಾಯಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ನಿಲುವೇನು ಅಂತ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೇಳಿದ ಒಂದು ಪ್ರಶ್ನೆಗೆ CM ಅವರು ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಮರು ಅಧಿಸೂಚನೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಒಂಥರ ಹೆಂಗಾಗಿದೆ ಅಂತಂದರೆ, ಇದೊಂದು ನುಂಗಲಾರದ ಒಂದು ತುತ್ತು ಕನ್ನಡ ವಿದ್ಯಾರ್ಥಿಗಳಿಗೆ ಆಗಿದೆ, ಕನ್ನಡ ಮಾಧ್ಯಮದವ್ರಿಗೆ. ಹಾಗೂ ಬಹಳಷ್ಟು ಜನ ಮರು ಅಧಿಸೂಚನೆ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ವಿ ನಾವೆಲ್ಲರೂ ಕೂಡ. ಬಟ್ CM ಅವರು ಈ ರೀತಿಯಾಗಿ ನಮ್ಮ ಒಂದು ಅಳಲನ್ನು ನೋಡದೆ, ನಮ್ಮ ಕಷ್ಟಗಳನ್ನು ನೋಡದೆ ಈ ರೀತಿಯಾಗಿ ಅವರು ತಮ್ಮದೇ ನಿಲುವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವ್ರಿಗೆ ತಿಳಿಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಓದ್ತಾ ಇರ್ತಾರೆ, KS ಒಂದು ಆಗಬೇಕು, ಕನಸಿನ ಹುದ್ದೆನ ಪಡಿಬೇಕು ಅಂಥೇಳಿ. ಬಟ್ CM ಅವರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮದೇ ಒಂದು ನಿಲುವನ್ನು ತೋರ್ತಾ ಇದ್ದಾರೆ. ಸೊ ನೋಡೋಣ, ನಾಳೆ ಮಂಡೇ ಆಗಿರೋದ್ರಿಂದ ಬಹಳ ವಿದ್ಯಾರ್ಥಿ ಪರ ಸಂಘಟನೆಗಳು, ಕರವೇ ಅಧ್ಯಕ್ಷರಾದ ನಾರಾಯಣಗೌಡರು ಸಹ ಸೇರಿಕೊಂಡು ಬೃಹತ್ತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಬಟ್ ಇವರ ಒಂದು CM ಅವರ ಒಂದು ಸ್ಪಷ್ಟನೆ ನೋಡಿದ ಬಳಿಕ ಇವರು ಮರು ಅಧಿಸೂಚನೆ ಮಾಡುವಂಥ ಯಾವುದೇ ಒಂದು ಲಕ್ಷಣ ನಮಗೆ ಕಾಣ್ತಾ ಇಲ್ಲ. ಅವರು ಇನ್ನೊಂದು ಪ್ರಶ್ನೆನೂ ಕೇಳ್ತಾರೆ, ನಿಮ್ಮ ಈ ಒಂದು 10 ವರ್ಷಗಳ ಒಂದು ಅವಧಿಯಲ್ಲಿ ಯಾವ ಪ್ರಶ್ನೆ ಪತ್ರಿಕೆಯೂ ಸೋರಿಕೆ ಆಗಿಲ್ವಾ, ಹೆಂಗೆ ನೀವೆಲ್ಲರೂ ನೀಟಾಗಿ ಮಾಡ್ಕೊಂಬಂದಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ CM ಅವ್ರು ಏನು ಹೇಳ್ತಾರೆ ಗೊತ್ತಾ, 2021 ಜನವರಿ 24ರಂದು ನಡೆಯಬೇಕಿದ್ದ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಅಂದರೆ FDA ನಡೆಯಬೇಕಾಗಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಅದಾದ ಬಳಿಕ ಅದನ್ನು ರದ್ದುಪಡಿಸಿ ನಾವು ಮರುಪರೀಕ್ಷೆ ಮಾಡಿದ್ವಿ. ಇದು ಬಿಟ್ಟರೆ ನಾವು ಯಾವುದೇ ಒಂದು ಅವ್ಯವಹಾರ ಮಾಡಿಲ್ಲ, ಯಾವುದೇ ಒಂದು ವಂಚನೆ ಮಾಡಿಲ್ಲ, ಯಾವುದೇ ಪ್ರಶ್ನೆ ಪತ್ರಿಕೆನೂ ನಾವು ಸೋರಿಕೆ ಮಾಡಿಲ್ಲ, ಎಲ್ಲ ನೀಟಾಗಿ ನಡೆಸ್ಕೊಂಬಂದಿದ್ದಾರೆ KPSC ಅವರು ಅಂತ ಇವರು KPSC ಪರ ನಿಂತಿದ್ದಾರೆ. ಸೊ ನೋಡಿ, ಇದನ್ನು ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ ಆ್ಯಕ್ಚುಲಿ ನಮಗೆಲ್ಲ. ನಾವು ಭಾಳ ನಿರೀಕ್ಷೆ ಇಟ್ಟಿದ್ವಿ CM ಅವರು ನಮ್ಮ ಪರವಾಗಿ ಇದು ಮಾಡ್ತಾರೆ, ಇದೊಮ್ಮೆ ಅಧಿಸೂಚನೆ ಹೊರಡಿಸ್ತಾರೆ ಅಂಥೇಳಿ. ಬಟ್ ಭಾಳ ಖಂಡನೀಯ ಇದೆಲ್ಲ. ನೋಡೋಣ, ನಾಳೆ ಒಂದು ಹೋರಾಟ ಇದೆ, ಅದಾದಮೇಲೆ ಏನಾದರೂ ನ್ಯೂ ಅಪ್ಡೇಟ್ಸ್ ಬರುತ್ತೆ. ಸೊ ಆವಾಗ ನಾನು ಮತ್ತೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್ ಆಗಿತ್ತು. ಕಾದು ನೋಡೋಣ, ಯಾರ್ಯಾರು ಪ್ರಿಲಿಮ್ಸ್ ಪಾಸಾಗಿ ಮೇನ್ಸ್ಗೆ ಸೆಲೆಕ್ಟ್ ಆಗಿದ್ದಾರೋ ಅವರೆಲ್ಲ ನಿಮ್ಮ ಒಂದು ತಯಾರಿಯನ್ನು ಹಾಗೆ ಚುರುಕುಗೊಳಿಸಿ. ಹಾಗೆ ಯಾರು ಅಧಿಸೂಚನೆ ಒಂದು ನಿರೀಕ್ಷೆಯಲ್ಲಿದ್ದೀರಿ ಅವರು ಸಹ ಓದ್ಕೊಳ್ಳಿ, ನೋಡೋಣ ಏನಾಗುತ್ತೆ ಅಂತ. ಓಕೆನಾ.
ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ನಾಳೆ ಅಪ್ಡೇಟ್ಸ್ನೊಂದಿಗೆ ನಿಮಗೆ ಸಿಗ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸೋಣ. ನಮಸ್ತೆ ಎಲ್ರಿಗೂ. ಬಾಯ್ ಬಾಯ್.